7 ಡೇಸ್ 7 ದೋಸಾ ರೆಸಿಪಿ ಸರಣಿಯ ಎರಡನೇ ದಿನದ ವ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನನ್ನ ಬೆಳಗಿನ ರುಟೀನ್ ಡೇ 2 ಅಲ್ಲಿ ಯಾವ ದೋಸೆ ಮಾಡ್ಕೊಳ್ತಾ ಇದ್ದೇನೆ, ಜೊತೆಗೆ ಬೆಳಗಿನ ಮೋಟಿವೇಶನಲ್ ಮಾತುಗಳನ್ನು ಕೂಡ ಶೇರ್ ಮಾಡ್ತೀನಿ. ಇವತ್ತು ನನ್ನ ಡೇ 2 ವ್ಲಾಗಲ್ಲಿ ಸಿಂಪಲ್ ಆ್ಯಂಡ್ ಹೆಲ್ದಿ ಗೋಧಿ ದೋಸೆ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ಜೊತೆಗೆ ಬೆಳಿಗ್ಗೆ ಬೇಗನೆ ಎದ್ದೇಳೋದಕ್ಕೆ ಕಷ್ಟ ಆಗ್ತಿದ್ರೆ ನಾನು ಫಾಲೋ ಮಾಡುವ ಕೆಲವೊಂದು ಟಿಪ್ಸನ್ನು ಶೇರ್ ಮಾಡ್ತೀನಿ. ಮತ್ತು ಹೌಸ್ ವೈಫ್ ಆಗಿ ಬೆಳಗ್ಗೆ ಬೇಗ ಎದ್ರೆ ದಿನವನ್ನು ಹೇಗೆ ಪಾಸಿಟಿವ್ ಆಗಿ ಆರಂಭಿಸಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಗೋಧಿ ದೋಸೆ ಮಾಡ್ಕೊಳ್ಳೋದಕ್ಕೆ ಮುಂಚಿನ ದಿನವೇ 3 ಕಪ್ಪು ಗೋಧಿಯನ್ನು ಚೆನ್ನಾಗಿ ತೊಳೆದು ನೆನೆ ಹಾಕಿದ್ದೆ. ಬೆಳಗ್ಗೆ ಗೋಧಿ ಚೆನ್ನಾಗಿ ನೆಂದಿತ್ತು. ರುಬ್ಕೊಳ್ಳೋದಕ್ಕಿಂತ ಮುಂಚೆ ಇನ್ನೊಂದು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಗ್ರೈಂಡರಲ್ಲಿ ಇವತ್ತು ರುಬ್ಕೊಳ್ತಾ ಇದ್ದೇನೆ. ನಾವೆಲ್ಲ ಹೌಸ್ ವೈಫ್ ಆಗಿ ದಿನದ ಆರಂಭ ಹೇಗೆ ಮಾಡ್ತೀವಲ್ವ, ಅದೇ ನಮ್ಮ ದಿನದ ಮೂಡನ್ನು ನಿರ್ಧಾರ ಮಾಡಿಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಬೆಳಗ್ಗೆ ಬೇಗ ಎದ್ದರೆ ಮನಸ್ಸು ಕೂಡ ಶಾಂತ ಆಗಿರುತ್ತೆ. ಹಾಗೆ ಸರಿಯಾಗಿ ನಾವು ಕೆಲಸ ಮಾಡ್ತಾ ಹೋದರೆ, ಅಂದರೆ ಟೈಮ್ ಮ್ಯಾನೇಜ್ ಮಾಡಿಕೊಂಡು ಕೆಲಸ ಮಾಡ್ತಾ ಹೋದರೆ ಮನೆಯಲ್ಲಿ ಕೂಡ ಪಾಸಿಟಿವ್ ಎನರ್ಜಿ ಇರುತ್ತೆ. ನೀವು ಯಾರಾದರೂ ಹೌಸ್ ವೈಫ್ ನೋಡ್ತಾ ಇದ್ದರೆ ಮಾರ್ನಿಂಗ್ ಲೇಟಾಗಿ ಲೇಸಿಯಾಗಿ ಎದ್ದೇಳ್ತಾ ಇದ್ದರೆ ಬೇಗ ಎದ್ದು ಕೆಲಸವನ್ನು ಯಾವ ರೀತಿ ಪ್ರೊಡಕ್ಟಿವ್ ಆಗಿ ಕಾಮ್ ಆಗಿ ಮಾಡ್ಕೊಂಡು ಹೋಗೋದಕ್ಕೆ ಈ ವ್ಲಾಗ್ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್, ಲೇಸಿಯಾಗಿ ಲೇಟಾಗಿ ಎದ್ದು ಟೈಮ್ ವೇಸ್ಟ್ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದರೆ ಆವಾಗ ನಮ್ಮ ಜೀವನ ಶೈಲಿ ಹೇಗಿರುತ್ತೆ, ಹಾಗೆಯೇ ಬೇಗ ಎದ್ದು ಪ್ರೊಡಕ್ಟಿವ್ ಆಗಿ ಕೆಲಸ ಮುಗಿಸ್ಕೊಂಡ್ರೆ ಆವಾಗ ನಮ್ಮ ಜೀವನ ಶೈಲಿ ಹೇಗಿರುತ್ತೆ ಅನ್ನೋದನ್ನು ನೀವು ಕೂಡ ಕಂಪೇರ್ ಮಾಡ್ಬೋದು. ನನ್ನ ಪ್ರಕಾರ ಲೇಸಿಯಾಗಿ ಲೇಟಾಗಿ ಎದ್ದು ಟೈಮ್ ವೇಸ್ಟ್ ಮಾಡ್ಕೊಳ್ಳುವ ಬದಲು ಬೇಗ ಎದ್ದರೆ ನಮ್ಮ ಕೆಲಸದ ಜೊತೆಗೆ ನಮ್ಮ ಏನಾದರೂ ಆಸೆ ಇತ್ತು, ಕನಸಿತ್ತು, ಇಲ್ಲ ನಾವು ಯಾವುದಾದ್ರೂ ಗೋಲನ್ನು ರೀಚ್ ಮಾಡ್ಕೊಳ್ಬೇಕು ಅಂತ ಅಂದ್ಕೋತೀವಲ್ವ, ಅದನ್ನು ನಾವು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ಕೊಳ್ಬೋದು ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್ ಅಷ್ಟೇ. ಇವತ್ತು ಬೆಳಗ್ಗೆ ಎದ್ದೇಳುವಾಗಲೇ ಅಮ್ಮನಿಗೆ ಜೋರು ತಲೆನೋವಿತ್ತು. ಹಾಗೆ ಟೀ ಮಾಡಿಕೊಡು ಅಂತ ಹೇಳಿದರು. ಹಾಗೆ ಇವಾಗ ಇಲ್ಲಿ ಟೀ ಮಾಡ್ಕೊಳ್ಳೋಣ ಅಂತ ಸ್ಟವಲ್ಲಿ ಟೀ ಕೂಡ ಮಾಡ್ಕೊಳ್ತಾ ಇದ್ದೇನೆ. ಅದಾದಮೇಲೆ ಹಾಲನ್ನು ಕುದಿಯೋದಕ್ಕೆ ಇಡೋಣ ಅಂತ. ಆಮೇಲೆ ಅಪ್ಪ ಎದ್ಮೇಲೆ ಅವ್ರಿಗೆ ಟೀ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹಾಲು ಕುದಿಸ್ಬಿಟ್ರೆ ಈಸಿ ಆಗುತ್ತೆ ಅಲ್ವಾ, ಆ ಥರ ನಾನು ಹಾಲನ್ನು ಕುದಿಯೋದಕ್ಕೆ ಇಡ್ತೀನಿ. ನೆಕ್ಸ್ಟ್ ಈಗ ನಾನು ಬೇಗ ಎದ್ದೇಳೋದಕ್ಕೆ ಯಾವ ಥರ ಟಿಪ್ಸನ್ನು ಫಾಲೋ ಮಾಡ್ಬೋದು ಅಂತ 1 by 1 ಹೇಳ್ತಾ ಹೋಗ್ತೀನಿ. ನಿಮಗೂ ಕೂಡ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಪಾಯಿಂಟ್, ರಾತ್ರಿ ಮಲಗುವ 1 ಗಂಟೆ ಮೊದಲೇ ನಾವು ಸ್ಕ್ರೀನ್ ಟೈಮಿಂದ ದೂರ ಇಡಬೇಕು. ಅಂದರೆ ಸ್ಕ್ರೀನ್ ಟೈಮ್ ಅಂತಂದರೆ ಕಂಪ್ಯೂಟರ್ ಆಗಲಿ, ಟಿ ವಿ ಆಗಲಿ, ಮೊಬೈಲ್ ಇದನ್ನು ನೋಡೋದನ್ನು ಅವಾಯ್ಡ್ ಮಾಡಬೇಕು. ಎಲ್ಲ ಫುಲ್ ಸ್ಟಾಪ್ ಮಾಡಿದರೆ ತುಂಬ ಅಂದರೆ ತುಂಬ ಒಳ್ಳೆಯದು. ಸ್ವಲ್ಪ ಇಲ್ಲಿ ಗೋಧಿ ರುಬ್ಕೊಂಡಾದ್ಮೇಲೆ 1 ಕಪ್ ತೆಂಗಿನಕಾಯಿ ತುರಿ, ಸ್ವಲ್ಪ ಶುಂಠಿ, 5 ರಿಂದ 6 ಬ್ಯಾಡಗಿ ಮೆಣಸನ್ನು ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಬ್ಯಾಡಗಿ ಮೆಣಸಿನ ಬದಲು ಹಸಿಮೆಣಸನ್ನು ಕೂಡ ಸೇರಿಸ್ಕೊಳ್ಬಹುದು, ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಜೊತೆಗೆ 1 ಕಪ್ಪಿನಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಇನ್ನೊಂದು ಸಲ ಇಲ್ಲಿ ಸ್ಮೂತಾಗಿ ಗೋಧಿ ಹಿಟ್ಟು ಬರಬೇಕು. ಹಾಗಾಗಿ ಲಿಡ್ಡನ್ನು ಕ್ಲೋಸ್ ಮಾಡಿ ರುಬ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಪಾಯಿಂಟ್, ನಾಳೆ ಬೆಳಗ್ಗೆ ನಾವು ಏನೇನು ಮಾಡಬೇಕು ಅನ್ನೋದನ್ನು ಮೈಂಡಲ್ಲಿ ಫಿಕ್ಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾಳೆ ಬೆಳಗ್ಗೆ ಎದ್ಮೇಲೆ ನಾನು ಈ ತರಹದ ತಿಂಡಿ ಮಾಡ್ತೀನಿ, ಇಲ್ಲ ಈ ತರಹದ ಮಧ್ಯಾಹ್ನ ಊಟಕ್ಕೆ ಆಗಲಿ, ಇಲ್ಲ ಬೆಳಗ್ಗೆ ತಿಂಡಿಗೆ ಸಾಂಬಾರು ಮಾಡ್ಕೊಳ್ತೀನಿ, ಪಲ್ಯ ಮಾಡ್ಕೊಳ್ತೀನಿ. ಈ ಥರ ನಾವು ಒಂದು ಮೈಂಡಲ್ಲಿ ಪ್ಲ್ಯಾನ್ ಮಾಡಿಕೊಂಡ್ರೆ ನಮಗೆ ಈ ಒಂದು ಟಿಪ್ಸು ಕೂಡ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಅಂದರೆ ನಾವು ಬೆಳಗ್ಗೆ ಹೇಳೋದಕ್ಕೆ ನನಗೆ ಈ ಥರದ ಕೆಲಸಗಳೆಲ್ಲ ಇರುತ್ತೆ, ಈ ಥರದ ನಾನು ಕೆಲಸವನ್ನು ಮಾಡ್ಕೊಂಡು ಹೋಗಬೇಕು ಅನ್ನೋದು ಮೈಂಡಿಗೆ ಬಂದುಬಿಟ್ರೆ ಆಟೋಮೆಟಿಕ್ಕಾಗಿ ನಾವು ಎದ್ದೇಳ್ತೀವಿ. ನೆಕ್ಸ್ಟ್ ಪಾಯಿಂಟ್, ಅಲ್ರಾಮನ್ನು ದೂರ ಇಟ್ಬಿಡಬೇಕು. ಹತ್ತಿರ ಇಟ್ಟರೆ ನಾವು ಸ್ನೂಸ್ ಮಾಡಿ ಮತ್ತೆ ಮಲ್ಕೋತೀವಿ. ಅದಕ್ಕೋಸ್ಕರ ಆದಷ್ಟು ನಾವು ಮಲಗುವ ಜಾಗದಿಂದ ಸ್ವಲ್ಪ ದೂರ ಇಟ್ಕೊಂಡ್ರೆ ಅಲ್ರಾಮನ್ನು ನಾವು ಬಂದ್ ಮಾಡೋದಕ್ಕಿಂತ ಹೇಳ್ತೀವಲ್ವ, ಆವಾಗ ನಮಗೆ ನಮ್ಮ ಕೆಲಸದ ನೆನಪಾಗುತ್ತೆ, ಜವಾಬ್ದಾರಿ ನೆನಪಾಗುತ್ತೆ. ಆವಾಗ ನಾವು ಆಟೋಮೆಟಿಕ್ಕಾಗಿ ಬೇಗ ಹೇಳ್ತೀವಿ. ನೆಕ್ಸ್ಟ್ ಪಾಯಿಂಟ್, ಮಲಗುವ ಅರ್ಧ ಗಂಟೆ ಮೊದಲು ಫ್ಯಾಮಿಲಿ ಟೈಮಿಂಗ್ಸ್ ಅಂತ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಲಿ, ಇಲ್ಲ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಸಮಯ ಕಳೀತಾ ಇದ್ದರೆ ನಮಗೆ ಮೈಂಡ್ ಕೂಲಾಗಿ, ಅಂದರೆ ಬೇಗ ನಿದ್ದೆ ಬರುತ್ತೆ. ಬೇಗ ಮಲ್ಕೊಂಡ್ರೆ ಬೇಗ ಎದ್ದೇಳೋದಕ್ಕೆ ಕೂಡ ತುಂಬ ಅನುಕೂಲ ಆಗುತ್ತೆ.
ಸಾಧಾರಣವಾಗಿ ನಾನು ಇವಾಗ ಹೇಳಿರುವಂತಹ ಎಲ್ಲ ಟಿಪ್ಸನ್ನು ನಾನು ಫಾಲೋ ಮಾಡ್ತೀನಿ. ಹಾಗೆ ನನಗೆ ಬೆಳಗ್ಗೆ ಎದ್ದೇಳೋದಕ್ಕೆ ತುಂಬ ಏನೂ ಕಷ್ಟ ಆಗಲ್ಲ. ರಾತ್ರಿ ತುಂಬ ಬೇಗ ಮಲ್ಕೊಳ್ಳೋಕ್ಕಾಗಲ್ಲ, ಮಕ್ಕಳ ಟೈಮಿಂಗ್ಸು ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ. ಹಾಗೆ ಅಂತೂ ನನಗೆ 5-5:30ಗಂತೂ ಹೇಳ್ತೀನಿ. ಕೆಲಸಗಳು ಅಂದರೆ ರಾಘವ ಸ್ಕೂಲಿಗೆ ಹೋಗೋದಕ್ಕಿಂತ ಮುಂಚೆನೇ ನಂದು ಕೆಲಸ ಆಲ್ಮೋಸ್ಟ್ ಮುಗಿಬೇಕು. ಆಮೇಲೆ ಒಂದು ಬೆಳಗ್ಗೆ 10 ಗಂಟೆಗೆಲ್ಲ ಅಡುಗೆ ಕೆಲಸನೂ ಮುಗಿದ್ಬಿಟ್ರೆ ನಂಗೆ ತೋಟದ ಕೆಲಸಗಳೆಲ್ಲ ಇರುತ್ತೆ ಅಲ್ವ, ಅದನ್ನು ಕೂಡ ಮಾಡ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ಈ ಥರ ನಾನು ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ನಾನಿಲ್ಲಿ ಇವಾಗ ಕುಡಿಯೋದಕ್ಕಿಂತ ಬಿಸಿನೀರನ್ನು ಕೂಡ ಕಾಯಿಸ್ಕೊಂಡಿದ್ದೆ. ಆಲ್ರೆಡಿ ನಾನು ಯಾವತ್ತೂ ಬೆಳಿಗ್ಗೆ ಎದ್ದ ಕೂಡಲೇ ಈ ಥರ ನನ್ನ ಮೈಂಡ್ ಫ್ರೆಶ್ ಆಗೋದಕ್ಕೆ ಒಂದು ಸ್ವಲ್ಪ ಉಗುರು ಬೆಚ್ಚಗಿನ ನೀರು ಕುಡಿದು ನನ್ನ ಮೂಡನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ತೀನಿ. ಜೊತೆಗೆ ಇವತ್ತೇನೇನು ಕೆಲಸ ಮಾಡ್ಕೋತೀನಿ ಅಂತ ನಿನ್ನೆನೆ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಲ್ಲ, ಅದನ್ನು ಕೂಡ ರೀಕಾಲ್ ಮಾಡ್ತೀನಿ. ಒಂದು 2-3 ನಿಮಿಷಗಳಷ್ಟು ಕಾಲ ಈ ಥರ ನಂದೇ ಅಂತ ಟೈಮನ್ನು ನಾನು ಈ ಥರ ಯೂಸ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಕಾಫಿದು ಫಿಲ್ಟರ್ ಕೂಡ ಖಾಲಿಯಾಗಿತ್ತು. ಕಾಫಿ ಮಾಡ್ಕೊಳ್ಳೋದಕ್ಕೆ ಫಿಲ್ಟರನ್ನು ಕೂಡ ರೆಡಿ ಮಾಡಿಕೊಂಡು ಕೂಡ ಆಯಿತು. ನಾನು ಬೆಳಗ್ಗೆ ಹೊತ್ತು ತಿಂಡಿಗೆ ಕಾಫಿ ಕುಡಿತೀನಿ. ಹಾಗೆ ನನಗೆ ಫಿಲ್ಟರ್ ಕಾಫಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಹಾಗೆ ಫಿಲ್ಟರ್ ಮುಗ್ದ ಕೂಡಲೇ ನಾನು ಕಾಫಿ ಈ ಥರ ರೆಡಿ ಮಾಡ್ಕೊಳ್ತೀನಿ. ಹಾಲೆಲ್ಲ ಕುದಿದ ಮೇಲೆ ಇಲ್ಲಿ ಅಪ್ಪನಿಗೆ ಟೀ ಕೂಡ ರೆಡಿ ಮಾಡ್ಕೊಂಡಾಯಿತು. ನೆಕ್ಸ್ಟ್ ನಾನು ಗೋಧಿ ದೋಸೆಗೆ ಇವತ್ತು ಈರುಳ್ಳಿಯದ್ದು ಕೆಂಪು ಚಟ್ನಿ ಮಾಡ್ಕೊಳ್ಳೋಣ ಅಂತ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹಾಗೆ ಒಂದು ಮಿಕ್ಸಿ ಜಾರಲ್ಲಿ 1 ಕಪ್ ತೆಂಗಿನಕಾಯಿ ತುರಿ, ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ, 1 ಬ್ಯಾಡಗಿ ಮೆಣಸು, ಸ್ವಲ್ಪ ಹುಳಿ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಜೊತೆಗೆ ನೀರನ್ನು ಕೂಡ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಇಲ್ಲಿ ಈರುಳ್ಳಿಯದು ಕೆಂಪು ಚಟ್ನಿ ಕೂಡ ಚೆನ್ನಾಗಿರುತ್ತೆ. ಇಲ್ಲ ಹಸಿಮೆಣಸಿಂದು ಬಿಳಿ ಚಟ್ನಿ ಶುಂಠಿ ಹಾಕಿ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಚಟ್ನಿ ರೆಡಿ ಆದಮೇಲೆ ಅದಕ್ಕೆ ಆ್ಯಸ್ ಯೂಶ್ವಲ್ ನಾವು ಸಾಸಿವೆ ಮತ್ತು ಕರಿಬೇವು, ಬ್ಯಾಡಗಿ ಮೆಣಸು ಹಾಕಿ ಒಗ್ಗರಣೆಯನ್ನು ಕೊಟ್ಟು ಅದನ್ನು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇಷ್ಟೊತ್ತಿಗಾಗಲೇ ನಂದು ಗ್ರೈಂಡರಲ್ಲಿ ಆಲ್ರೆಡಿ ಹಾಕ್ಕೊಂಡಿಟ್ಟಿರುವಂತಹ ಗೋಧಿ ಕೂಡ ನುಣ್ಣಗೆ ರುಬ್ಬಿ ರೆಡಿಯಾಗಿತ್ತು. ಅದನ್ನು ಕೂಡ ಇವಾಗ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಬೆಳಿಗ್ಗೆ ಬೇಗ ಎದ್ದು ಹೇಗೆ ಪಾಸಿಟಿವ್ ಆಗಿ ಕಾಮ್ ಆಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು, ನಾನು ಹೇಗೆ ಪಾಸಿಟಿವ್ ಮೂಡಿಗೆ ಆ್ಯಕ್ಟಿವೇಟ್ ಆಗ್ತೀನಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಬೆಳಗ್ಗೆ ಬೇಗ ಎದ್ದೇಳೋದು ಅಂದರೆ ಅದು ಬರೀ ನಮ್ಮ ಸಮಯಕ್ಕೆ ಸೀಮಿತ ಅಂತಲ್ಲ, ಅದು ಒಂದು ನಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡುತ್ತೆ. ನಾವು ಯಾವ ಥರ ಲೇಝಿ ಇರ್ತೀವೋ, ಯಾವ ಥರ ಡಿಮೋಟಿವೇಟ್ ಆಗ್ತೀವೋ, ಇದರಿಂದ ನಾವು ಬೇಗ ಎದ್ದೇಳೋದ್ರಿಂದ ನಮ್ಮ ಒಂದು ಮೂಡಿ ಲೈಫ್ ಸ್ಟೈಲಿಂದ ನಾವು ಒಂದು ಪ್ರೊಡಕ್ಟಿವ್ ಲೈಫ್ ಸ್ಟೈಲಿಗೆ ಚೇಂಜ್ ಮಾಡ್ಕೋಬೋದು. ಮೈಂಡ್ಸೆಟ್ ಕೂಡ ಶಿಫ್ಟ್ ಆಗುತ್ತೆ. ಆಮೇಲೆ ಬೆಳಗಿನ ಸಮಯದಲ್ಲಿ ನೇಚರ್ ಎಷ್ಟು ಸೈಲೆಂಟಾಗಿ ಕಾಮಾಗಿ ಕೂಲಾಗಿರುತ್ತೆ ಅಲ್ವಾ, ಮನಸ್ಸು ಕೂಡ ಅಷ್ಟೇ ಕ್ಲಿಯರ್ ಆಗಿರುತ್ತೆ. ಆಮೇಲೆ ನಮ್ಮ ಪ್ರೊಡಕ್ಟಿವಿಟಿ 3 ಪಟ್ಟು ಹೆಚ್ಚಾಗಿರುತ್ತೆ ಬೆಳಗಿನ ಸಮಯದಲ್ಲಿ. ಇಲ್ಲಿ ದೊಡ್ಡ ಪಾತ್ರೆಯಿಂದ ಇನ್ನೊಂದು ಸಣ್ಣ ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೇನೆ ಫ್ರಿಜ್ಜಲ್ಲಿ ಇಟ್ಕೊಳ್ಳೋದಕ್ಕೆ. ಅಂದರೆ ಸಂಜೆ ರಾಘವ ಸ್ಕೂಲಿಂದ ಬರ್ತಾನಲ್ವ, ಅವನಿಗೆ ಬಿಸಿ ಬಿಸಿ ದೋಸೆ ಹಾಕ್ಕೊಡ್ಬೋದು ಅಂತ ಈ ಥರ ಮೊದಲೇ ತೆಗೆದಿಟ್ಟಿರ್ತೀನಿ. ಅದಾದಮೇಲೆ ಇಲ್ಲಿ ನಾನು ಈರುಳ್ಳಿ ಮತ್ತು ಕರಿಬೇವನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಈ ಗೋಧಿ ಹಿಟ್ಟಿಗೆ ಸೇರಿಸ್ಕೊಳ್ತೀನಿ. ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕಡಿಮೆ ಇತ್ತು ಅಂತ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡೆ. ನೆಕ್ಸ್ಟ್ ಕಬ್ಬಿಣದ ಕಾವಲಿಗೆಯನ್ನು ಇಟ್ಟು ಅದು ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ಎಣ್ಣೆಯನ್ನು ಸವರಿ ಗೋಧಿ ದೋಸೆಯನ್ನು ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಗೋಧಿ ದೋಸೆ ರೆಡಿ ಆಗುವಾಗ ನಾವು ತುಪ್ಪ ಹಾಕ್ಕೊಂಡು ಅದನ್ನು ಚಟ್ನಿ ಜೊತೆ ತಿಂತಾ ಇದ್ದರೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ನೀವು ಒಂದು ಸಲ ಗೋಧಿ ದೋಸೆಯನ್ನು ಈ ಥರ ಗೋಧಿ ನೆನೆಸಿಟ್ಟು ಆಮೇಲೆ ಈ ಥರ ಕಾಯಿ ತುರಿ ಶುಂಠಿ ಇದೆಲ್ಲ ಹಾಕಿಬಿಟ್ಟು ಒಂದು ಸಲ ನೀವು ಕೂಡ ಪ್ರಿಪೇರ್ ಮಾಡ್ಕೊಳ್ಳಿ. ಗೋಧಿ ಹಿಟ್ಟಿಂದ ಅಂದರೆ ಆಲ್ರೆಡಿ ಗೋಧಿ ಹಿಟ್ಟು ರೆಡಿಮೇಡ್ ಬರುತ್ತೆ ಅಲ್ವ, ಅದರಿಂದ ಕ್ವಿಕ್ಕಾಗಿ ಗೋಧಿ ದೋಸೆ ಮಾಡ್ಕೊಳ್ಬೋದು. ಬಟ್ ಇದು ಇನ್ನೂ ಟೇಸ್ಟಿಯಾಗಿರುತ್ತೆ. ಈ ಥರ ರುಬ್ಬಿ ಗೋಧಿ ದೋಸೆ ಮಾಡಿದರೆ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಹೆಲ್ದಿ ರೆಸಿಪಿ ಇದು, ಖಂಡಿತ ಟ್ರೈ ಮಾಡಿ. ಆಮೇಲೆ ಯಾವ ಥರ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಾನು ಬ್ರಷ್ ಎಲ್ಲ ಮಾಡಿಕೊಂಡು ಸೀದಾ ಅಡುಗೆ ಮನೆಗೆ ಬರ್ತೀನಿ. ಇಲ್ಲಿ ನಾನು ಲೈಟ್ಸ್ ಎಲ್ಲ ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟ್ ಕಿಟಕಿ ಓಪನ್ ಮಾಡ್ತೀನಿ. ಹೊರಗಡೆ
ತಂಪಾದ ಗಾಳಿ ಬೀಸ್ತಾ ಇರುತ್ತೆ ಅಲ್ವ, ಅದು ಈ ಥರ ನಾವು ಕಿಟಕಿ ಓಪನ್ ಮಾಡಿದಾಗ ನಮ್ಮ ಕಿಚನಿಗೂ ಕೂಡ ತಂಪಾದ ಗಾಳಿ ಬೀಸಿ ಮನಸ್ಸಿಗೆ ಹಿತ ಕೊಡುತ್ತೆ. ಇದು ಕೂಡ ಒಂದು ನಮ್ಮನ್ನು ನಾವು ಮೈಂಡನ್ನು ಆ್ಯಕ್ಟಿವೇಟ್ ಮಾಡೋದಕ್ಕೆ, ಪಾಸಿಟಿವ್ ಆಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನನಗೆ ಇಲ್ಲಿ ಯೋಗ ಮೆಡಿಟೇಷನ್ ಅಂತೆಲ್ಲ ಟೈಮ್ ಸಿಗ್ತಿಲ್ಲ. ಅಂದರೆ ನನಗೆ 7 ಗಂಟೆಗೆ ತಿಂಡಿ ತಯಾರಾಗಬೇಕು, ಅಪ್ಪ ತಿಂಡಿಗೆ ಬರ್ತಾರಲ್ವ ಬೇಗ, ಹಾಗೆ ಜೊತೆಗೆ ರಾಘವನಿಗೆ ಸ್ಕೂಲಿಗೆ ಟಿಫನ್ ಬಾಕ್ಸ್ ಇದೆಲ್ಲ ರೆಡಿ ಮಾಡ್ಕೋಬೇಕಾಗುತ್ತೆ. ಅವನಿಗೆ ಸ್ಕೂಲಿಗೆ 8:30ಕ್ಕೆ ವ್ಯಾನ್ ಬರುತ್ತೆ, ಅಷ್ಟೊತ್ತಿಗೆ ಅವನು ರೆಡಿ ಆಗಬೇಕು. ನೆಕ್ಸ್ಟು ತುಂಬ ಆಸೆ ಇದೆ ಯೋಗ ಇಲ್ಲ ಮೆಡಿಟೇಷನ್ ಎಲ್ಲ ಮಾಡಬೇಕು ಅಂತ. ಸದ್ಯದ ಈ ಪರಿಸ್ಥಿತಿಯಲ್ಲಂತೂ ಸಾಧ್ಯ ಆಗ್ತಿಲ್ಲ. ಅಂದರೆ ಮಿಡ್ಲಲ್ಲಿ ಬೇರೆ ಭಾರ್ಗವ ಇದ್ದರೆ ಅವನ್ನ ನಿದ್ದೆ ಮಾಡಿಸ್ಬೇಕಾಗತ್ತೆ. ಈ ಥರ ಎಲ್ಲ ಬೇರೆ ಬೇರೆ ಕಮಿಟ್ಸ್ಮೆಂಟ್ಸ್ ಇರೋದ್ರಿಂದ ಯೋಗಕ್ಕೆ ಟೈಮೇ ಸಾಕಾಗ್ತಿಲ್ಲ, ಅಡ್ಜಸ್ಟ್ ಮಾಡೋಕ್ಕೆ ಕೂಡ ಆಗ್ತಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಸ್ವಲ್ಪ ರಾಘವೆಲ್ಲ ದೊಡ್ಡ ಆದಮೇಲೆ ಅವನ್ನ ಸ್ಕೂಲಿಗೆ ಕಳಿಸುವ ಟೈಮಲ್ಲಿ ಟೈಮ್ ಸಿಕ್ಕಿದ್ರೆ ಆವಾಗ ಯೋಗ ಇಲ್ಲ ಮೆಡಿಟೇಷನ್ ಎಲ್ಲ ಮಾಡಬೇಕು ಅಂತ ತುಂಬ ಆಸೆ ಇದೆ. ನೆಕ್ಸ್ಟು ನಾನು ಉಗುರು ಬೆಚ್ಚಗಿನ ನೀರು ಕುಡಿತೀನಿ, ಇಲ್ಲ ಡಿಟಾಕ್ಸ್ ಡ್ರಿಂಕ್ಸ್ ಕೂಡ ಕುಡಿತೀನಿ. ಇದು ಕೂಡ ನನಗೆ ಮನಸ್ಸನ್ನು ತುಂಬ ಖುಷಿ ಕೊಡುತ್ತೆ. ನೆಕ್ಸ್ಟು ನಾನು ನನ್ನ ಮನೆಯವರ ಇಷ್ಟದ ಅಡುಗೆ ಮಾಡ್ತೀನಿ, ಮಧ್ಯಾಹ್ನಕ್ಕೆ ಊಟಕ್ಕೆ ಅಡುಗೆ ಎಲ್ಲ ತಯಾರು ಮಾಡ್ತೀನಿ. ಈ ಥರ ನನ್ನ ಇಷ್ಟದ ಕೆಲಸವನ್ನು ಮಾಡ್ತಾ ಹೋದರೆ ನನ್ನ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ, ನನ್ನ ದಿನ ಕೂಡ ಪ್ರೊಡಕ್ಟಿವ್ ಆಗಿ ನಾನು ಸ್ಟಾರ್ಟ್ ಮಾಡ್ಕೋತೀನಿ. ನೆಕ್ಸ್ಟ್ ಇಲ್ಲಿ ದೋಸೆ ಎಲ್ಲ ರೆಡಿ ಆಯಿತು. ನಾನು ಯೂಶ್ವಲಿ ನನ್ನ ವ್ಲಾಗ್ಸ್ ಎಲ್ಲ ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ, ನಾನು ತಿಂಡಿಯನ್ನು ಆದಷ್ಟು ಹೊರಗಡೆ ಒಬ್ಬಳೇ ತಿನ್ನೋದಿದ್ರೆ ನಾನು ಹೊರಗಡೆ ಇಲ್ಲಿ ಬಂದು ಸಿಟೌಟಲ್ಲಿ ಕೂತ್ಕೊಂಡು ತಿಂತೀನಿ. ನನಗೆ ಹೊರಗಿನ ತಂಪಾದ ವಾತಾವರಣ ತುಂಬ ಅಂದರೆ ತುಂಬ ಇಷ್ಟ. ಈ ಥರ ಹೊರಗಡೆ ಕೂತ್ಕೊಂಡು ತಿಂಡಿ ತಿನ್ನೋದಂದರೆ ಬೆಳಗ್ಗೆ ಮಳೆ ಬಂದಿತ್ತು, ಸೊ ವಾತಾವರಣ ಕೂಡ ಅಷ್ಟೇ ತುಂಬ ಕೂಲಾಗಿತ್ತು. ಈ ವಿಡಿಯೋ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಥರ ಬೆಳಗ್ಗೆ ಬೇಗ ಏಳ್ಬೋದು, ಜೊತೆಗೆ ಬೇಗ ಎದ್ದು ನಮ್ಮನ್ನು ನಾವು ಯಾವ ಥರ ಪ್ರೊಡಕ್ಟಿವ್ ಆಗಿ ಆ್ಯಕ್ಟಿವೇಟ್ ಆಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು ಅನ್ನೋದನ್ನು ಶೇರ್ ಮಾಡಿದ್ದೀನಿ. ಜೊತೆಗೆ ಗೋಧಿ ದೋಸೆಯನ್ನು ಕೂಡ ರೆಸಿಪಿಯನ್ನು ಕೂಡ ಶೇರ್ ಮಾಡಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು, ಯೂಸ್ಫುಲ್ ಆಯಿತು ಅಂತಂದರೆ ಕೊನೆಯಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ನಿಮ್ಮ ವ್ಯಾಲ್ಯೂಯಬಲ್ ಸಜೆಷನನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸ್ವಲ್ಪ ನೆಗಡಿ ಆಗಿಬಿಟ್ಟಿತ್ತು, ವಾಯ್ಸಲ್ಲಿ ಸ್ವಲ್ಪ ವೇರಿಯೇಷನ್ ಇರ್ಬೋದು, ಮಾತಾಡಬೇಕಿದ್ರೆ ವಾಯ್ಸ್ ಏನಾದರೂ ಕಿರಿಕಿರಿ ಅಂತ ಅನ್ನಿಸಿದರೆ ದಯವಿಟ್ಟು ಕ್ಷಮಿಸಿ. ಈ ವಿಡಿಯೋವನ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಹೊಸ ದೋಸೆ ರೆಸಿಪಿ ಜೊತೆಗೆ, ಹಾಗೆಯೇ ಹೌಸ್ ವೈಫ್ ಮೋಟಿವೇಶನಲ್ ಮಾತುಗಳ ಜೊತೆಗೆ. ಹಾಗೆಯೇ ಯಾರೆಲ್ಲ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.